ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು. ಇವತ್ತಿನ ಒಂದು ಸ್ಪೆಷಲ್ ಆದಂಥ ಲಾಗ್ ಜೊತೆಗೆ ನಮ್ಮ ಲೈಫಿಗೆ ಬೇಕಾಗಿರುವಂಥ ಸೆಲ್ ನಂಬರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಭರತ್ ಹುಣ್ಣಿಮೆಯ ನಂತರ ದೇವರಿಗೆ ಹೋಗಿ ಬಂದ ಮೇಲೆ ನಾವು ಮನೆಯಲ್ಲಿ ಹೆಗ್ಗಪ್ಪನ್ನು ಕಳಿಸುವಂಥದ್ದು, ದೋಣಿ ಮತ್ತು ಪಡ್ಲಿಗೆಯನ್ನು ತುಂಬಿಸುವಂಥ ಒಂದು ಚಿಕ್ಕದಾದಂಥ ಹಬ್ಬವನ್ನು ಮಾಡ್ತೀವಿ. ಸೊ ಅದರ ಒಂದು ಸಂಪೂರ್ಣವಾದಂಥ ಲಾಗ್ ಇದಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸಾರಿ ನಾವು ಏನು ತೋಚದೆ ಇದ್ಬಿಟ್ಟಿರ್ತೀವಿ. ಅಂದರೆ ನಾವು ಏನೋ ಒಂದು ವರ್ಕನ್ನು ಮಾಡ್ತಾ ಇರ್ತೀವಿ, ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ಗೊತ್ತಿರಲ್ಲ. ನಮಗೆ ಏನು ಮಾಡಬೇಕು ಅಂತ ದಾರಿನೇ ಕಾಣಿಸ್ತಿರಲ್ಲ. ಎಷ್ಟೋ ಸಮಯದಲ್ಲಿ ನಾವು ಮಾಡ್ತಿರುವಂಥ ಪ್ಲ್ಯಾನ್ ವರ್ಕೌಟ್ ಆಗುತ್ತೋ ಇಲ್ವೋ, ಹೀಗೆ ಸುಮಾರು ಕ್ವಶನ್ಸ್ಗಳು ನಮ್ಮ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಅವುಗಳಿಗೆ ಏನಾದರೂ ಒಂದು ಗೈಡೆನ್ಸ್ ಬೇಕು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾನೆ ಇರುತ್ತೆ. ಈ ಎಲ್ಲ ಕ್ವಶನ್ಸ್ಗಳಿಗೆ ಡೈರೆಕ್ಟಾಗಿ ಯಾರಾದರೂ ಗೈಡ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ತುಂಬ ಸರಿ ಯೋಚನೆ ಕೂಡ ಮಾಡ್ತಿರ್ತೀವಿ. ಹಾಗೆ ನಮಗೆ ಗೊತ್ತಿರೋರ ಜೊತೆಗೆ, ನಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನಮಗೆ ತುಂಬ ಆತ್ಮೀಯರು ಅಂತ ಅಂದ್ಕೊಂಡವ್ರ ಜೊತೆಗೆ ನಾವು ಡಿಸ್ಕಸ್ ಕೂಡ ಮಾಡ್ತಿರ್ತೀವಿ. ಅಷ್ಟೇ ಅಲ್ಲ, ನಾವು ನಂಬಿರುವಂಥ ದೈವದತ್ತನೂ ಕೂಡ ನಾವು ಹೋಗ್ತೀವಿ. ಅಂದರೆ ದೇವ್ರ ಹತ್ರ ಪ್ರಸಾದವನ್ನು ಕಟ್ಟುವಂಥದ್ದು ಅಥವಾ ಏನಾದರೂ ಒಂದು ಪೂಜೆಯನ್ನು ಮಾಡಿಸ್ಬಿಟ್ಟು ಅಲ್ಲಿ ಪುರೋಹಿತರು ಇದ್ದಂಥವ್ರಿಗೆ ಏನೋ ಒಂದು ಪಂಚಾಂಗವನ್ನು ತೆಗೆಸ್ಬಿಟ್ಟು ಕೇಳುವಂಥದ್ದು. ಈ ಥರದ್ದು ಎಲ್ಲದನ್ನು ಕೂಡ ನಾವು ಮಾಡ್ತಿರ್ತೀವಿ. ಯಾವಾಗ ನಮಗೆ ಗೊಂದಲ ತುಂಬ ಆದಾಗ, ಈ ಥರದ್ದು ಒಂದು ಗೊಂದಲ ನಮಗೇನಾದರೂ ಸೃಷ್ಟಿ ಆದಾಗ ನಮಗೆ ಯೂನಿವರ್ಸ್ ಡೈರೆಕ್ಟಾಗಿ ಕೆಲವೊಂದಿಷ್ಟು ಮೆಸೇಜನ್ನು ಕಳಿಸ್ತಾ ಇರುತ್ತೆ. ಆ ಮೆಸೇಜನ್ನು ಕಳಿಸ್ತಾ ಇರುವಂಥ ಹಲವಾರು ಮಾರ್ಗಗಳಿದ್ದಾವೆ. ಅದರಲ್ಲಿ ಒಂದು ಇಂಪಾರ್ಟೆಂಟಾಗಿ ನಮಗೆ ಪದೇ ಪದೇ ಮಾರ್ಗವನ್ನು, ನಮಗೆ ಪದೇ ಪದೇ ಸೂಚನೆಯನ್ನು ತೋರಿಸ್ತಾ ಇರುವಂಥದ್ದೇ ಈ ಏಂಜಲ್ ನಂಬರ್ಸ್. ಈ ಏಂಜಲ್ ನಂಬರ್ ಅಂತಂದರೆ ಯೂನಿವರ್ಸ್ ನಮಗೆ ಏನೋ ಒಂದು ಮೆಸೇಜನ್ನು ಕಳಿಸ್ತಾ ಇದೆ ಅಂತ ಅರ್ಥ. ಈ ಏಂಜಲ್ ನಂಬರು ನಮಗೆ ಪದೇ ಪದೇ ಕಾಣಿಸ್ಕೊಳ್ಳೋದ್ರ ಅರ್ಥ, ನಾವು ಏನಾದರೂ ಗೊಂದಲದಲ್ಲಿದ್ದಾಗ ಅಥವಾ ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನಾವೇನಾದರೂ ಗೊಂದಲಕ್ಕೀಡಾದಾಗ ನಮಗೆ ಒಂದು ಮಾರ್ಗವನ್ನು ಸೂಚಿಸಲಿಕ್ಕೆ ಅಥವಾ ನಮಗೆ ಒಂದು ಧೈರ್ಯವನ್ನು ಹೇಳಲಿಕ್ಕೆ, ನಾನಿದ್ದೀನಿ ಅನ್ನುವಂಥ ಭರವಸೆಯನ್ನು ಕೊಡಲಿಕ್ಕೆ ಸುಮಾರು ಮಾರ್ಗಗಳನ್ನು ತೋರಿಸುವಂಥ ರೀತಿಯಲ್ಲಿ ನಮಗೆ ಈ ನಂಬರ್ಗಳು ಪದೇ ಪದೇ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಈ ಒಂದು ನಂಬರ್ಗಳು ಏನನ್ನು ಸೂಚಿಸುತ್ತೆ? ಇವುಗಳು ನಮಗೆ ಯಾವ ಸಮಯದಲ್ಲಿ, ನಾವು ಯಾವ ಗೊಂದಲಕ್ಕೀಡಾದಾಗ ಇವುಗಳು ಕಾಣಿಸ್ಕೊಳ್ಳುತ್ತೆ. ಈ ನಂಬರ್ಗಳು ಕಾಣಿಸ್ಕೊಂಡಾಗ ನಾವು ಪಾಸಿಟಿವ್ ಆಗಿ ಒಂದು ಎನರ್ಜಿನ ತುಂಬೋದು ಹೇಗೆ, ಆ ನಂಬರ್ಗಳು ಕಂಡಾಗ ನಾವು ಯಾವ ರೀತಿ ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನಾವು ಈ ನಂಬರ್ಗಳನ್ನು ನೋಡಿದ ತಕ್ಷಣವೇ ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ವೈಬ್ರೇಷನನ್ನು ಕೂಡ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಸೊ ಏನು, ಯಾವ ರೀತಿ ಮಾಡೋದು ಅನ್ನುವಂಥದ್ದು 0ದಿಂದ 9 ಒಳಗಿನ ಸಂಖ್ಯೆಗಳು, ಎಲ್ಲ ಸಂಖ್ಯೆಗಳ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಖಂಡಿತ ಯೂಸ್ಫುಲ್ ಇದೆ. ಯಾರೋ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರು 555 ಈ ನಂಬರ್ನ, ಈ ಏಂಜಲ್ ನಂಬರಿನ ಮಾಹಿತಿಯನ್ನು ಕೊಡಿ ಅಂತ. ಸೊ ಹಾಗಾಗಿನೇ ಎಲ್ಲ ನಂಬರ್ಗಳದ್ದು ಕೂಡ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ನಿಮ್ಮ ಲೈಫಿಗೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಹಾಗೆಯೇ ನೀವೆಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡ್ತಾ ಇರುವವರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದೇ ಮತ್ತಷ್ಟು ಮಾಹಿತಿಗಳು ನಿಮಗೆ ಅವಾಗವಾಗ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈ ಏಂಜಲ್ ನಂಬರ್ ಅಂದರೆ ಏನು? ಏಂಜಲ್ ನಂಬರ್ ಅಂದರೆ ರಿಪೀಟೆಡ್ ನಂಬರ್ ಅಂತ ಅರ್ಥ. 111, 222, 333 ಈ ಥರ ಒಂದೇ ನಂಬರು 2 ಸಾರಿ ಅಥವಾ 3 ಸಾರಿ 4 ಸಾರಿ ಪದೇ ಪದೇ ಕಾಣಿಸ್ಕೊಳ್ಳುತ್ತಲ್ವಾ? ಸೊ ಅಂಥ ನಂಬರ್ಗಳನ್ನು ನಾವು ಏಂಜಲ್ ನಂಬರ್ ಅಂತ ಕರಿತೀವಿ. ಈ ನಂಬರ್ಗಳು ನಮಗೆ ಅಕಸ್ಮಾತಾಗಿ ಕಾಣಿಸ್ತಿರುತ್ತೆ, ಪದೇ ಪದೇ ಕಾಣಿಸ್ಕೊಳ್ತಿರ್ತವೆ ಅವು. ಆದರೆ ನಾವು ಉದ್ದೇಶಪೂರ್ವಕವಾಗಿಲ್ಲ, ಅಕಸ್ಮಾತಾಗಿ ನಮಗೆ ಕಣ್ಣಿಗೆ ಬೀಳ್ತಾ ಇರುತ್ತೆ. ಸೊ ಇವು ನಮಗೆ ಏನನ್ನು ಸೂಚಿಸುತ್ತೆ ಅಂತಂದರೆ, ನಾವೇನಾದರೂ ಗೊಂದಲದಲ್ಲಿದ್ದಾಗ, ನಮಗೇನೋ ಬೇಕು ಅನಿಸಿದಾಗ, ನಾವು ಯಾವುದಾದ್ರೂ ಒಂದು ಆನ್ಸರನ್ನು ಹುಡುಕ್ತಾ ಇರಬೇಕಾದ್ರೆ ಅಂಥ ಸಮಯದಲ್ಲಿ ನಮಗೆ ಇವುಗಳು, ಯೂನಿವರ್ಸ್ ನಮಗೆ ಏನೋ ಒಂದು ಮೆಸೇಜನ್ನು ಕಳಿಸ್ತಾ ಇದೆ, ನಾವು ನಂಬಿರುವಂಥ ದೇವರು ನಮಗೇನೋ ಒಂದು ಸೂಚನೆಯನ್ನು ತಿಳಿಸ್ತಾ ಇದೆ ಅಂತ ಅರ್ಥ. ಸೊ ಆ ಸಮಯದಲ್ಲಿ ನಮಗೆ ಈ ನಂಬರ್ಗಳು ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಾವು ತುಂಬ ಗೊಂದಲಕ್ಕೀಡಾದಾಗ, ನಮಗೇನೋ ಒಂದು ಆನ್ಸರ್ ಬೇಕು ಅನಿಸಿದಾಗ, ನಮಗೇನೋ ಒಂದು ಗೈಡೆನ್ಸ್ ಬೇಕು ಅನಿಸಿದಾಗ ಈ ನಂಬರ್ ಕಾಣಿಸ್ತಿರತ್ತೆ ಅಂತ.
ಬಟ್ ಈ ನಂಬರ್ ತುಂಬ ಸ್ಪೆಷಲ್. ಇವುಗಳು ತುಂಬ ನಮ್ಮ ಲೈಫಲ್ಲಿ ಏನೋ ಒಂದು ಸೂಚನೆಯನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ ಅಂತ ಅನ್ನುವಂಥದ್ದು ನಮಗೆ ಅವೇರ್ನೆಸ್ಸೇ ಇರಲ್ಲ. ಅಂದರೆ ಇವು ಏಂಜಲ್ ನಂಬರ್ ಅಂತ ಗೊತ್ತೇ ಇರಲ್ಲ. ಅಂಥ ಸಮಯದಲ್ಲಿ ಇವು ಕಂಡಾಗ ನಾವು ಕಾಮನ್ ಆಗಿ ಅಂದ್ಕೊಳ್ತೀವಿ ಇದು ಎಲ್ಲ ನಂಬರ್ಗಳ ಥರನೇ ಇದೊಂಥರ ನಂಬರ್ ಅಷ್ಟೇ, ಅಂದರೆ ಇವು ಒಂದೇ ಥರದ ನಂಬರ್ಗಳು ಸುಮ್ಮನೆ ಇಲ್ಲಿ ಇದ್ದಾವೆ ಅಂತ ಅಂದ್ಕೊಳ್ತೀವಿ ವಿನಃ ಇವು ತುಂಬ ಸ್ಪೆಷಲ್ ಅಂತ ಯಾರೂ ಅಂದ್ಕೊಳ್ಳಲ್ಲ. ಯಾಕೆಂದರೆ ಈ ನಂಬರ್ಗಳ ಬಗ್ಗೆ ನಮಗೆ ಅವೇರ್ನೆಸ್ ಕಮ್ಮಿ ಇರುತ್ತೆ ಆ ಸಮಯದಲ್ಲಿ. ಬಟ್ ಇದೇ ಥರ ಪದೇ ಪದೇ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆದಾಗ, ಇವಾಗ ಯಾರಿಗೋ ಒಬ್ಬರಿಗೆ ಏನೋ ಒಂದು ಗೊಂದಲದಲ್ಲಿದ್ದಾಗ 111 ಅನ್ನುವಂಥ ನಂಬರು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ಕೊಂಡಾಗ ಇದೇನಿದು ಪದೇ 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 ಇದೇ ನಂಬರೇ ಕಾಣಿಸ್ಕೊಳ್ಳುತ್ತಲ್ಲ ಅನ್ನುವಂಥದ್ದು. ಅಥವಾ ನೀವು ಟೈಮ್ ನೋಡ್ತಾ ಇರಬೇಕಾದ್ರೆ ಒಂದು ಟೈಮ್ ಯಾವುದೋ ಒಂದು ಟೈಮು 11 ಆಗಿರ್ಬೋದು ಅಥವಾ 12 ಆಗಿರ್ಬೋದು, ಈ ಟೈಮ್ ಏನಿದೆಯಲ್ಲ ಇದು ಪದೇ ಪದೇ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಾಗ ನೀವು ಅವಾಗ ಕ್ಯೂರಿಯಸ್ ಆಗೋದು ಕಾಮನ್ನು. ಏನು ಇದು ಏನಿರ್ಬೋದು, ಇಷ್ಟು ಪದೇ 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 ನನಗೆ ಕಾಣಿಸತ್ತಲ್ಲ ಅಂತ. ನಿಮಗೆ ಏನಾದರೂ ಸ್ವಲ್ಪ ಅವೇರ್ನೆಸ್ ಇತ್ತು ಅಂತಂದರೆ, ಈ ಏಂಜಲ್ ನಂಬರ್ ಬಗ್ಗೆ ಅವೇರ್ನೆಸ್ ಇತ್ತು ಅಂದರೆ ಖಂಡಿತ ನೀವು ಅದ್ರ ಬಗ್ಗೆ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವಾಗ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ಎಲ್ಲ ನಂಬರ್ಗಳು ತುಂಬಾ ಸ್ಪೆಷಲ್. ಸೊ ಇವೆಲ್ಲವೂ ಕೂಡ ಏಂಜಲ್ ನಂಬರ್ ಅನ್ನುವಂಥದ್ದು ತಿಳಿಯುತ್ತೆ. ಈ ಏಂಜಲ್ ನಂಬರ್ ತುಂಬ ಪವರ್ಫುಲ್ ಮತ್ತು ಒಂದು ತರಹ ಹಿಡನ್ ಗೈಡರ್ ಕೂಡ ಹೌದು. ನಿಮಗೆ ನಿಮ್ಮ ಗೊಂದಲಕ್ಕೆ ಪರಿಹಾರ, ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಾ ಇಲ್ವಾ ಅಂತ ತಿಳಿಸುವಂಥದ್ದಾಗಿರ್ಬೋದು, ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ನೀವು ಪಾಸಿಟಿವ್ ಆಗಿ ಯಾವ ಥರ ಥಿಂಕ್ ಮಾಡಬೇಕು, ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ಏನಾಗ್ತೀರಾ, ಮುಂದೆ ನಿಮಗೆ ಸಕ್ಸಸ್ ಯಾವ ಥರ ಸಿಗತ್ತೆ, ಅದಕ್ಕೆ ನೀವು ಏನು ಮಾಡಬೇಕು, ಇದೆಲ್ಲ ಗೈಡೆನ್ಸನ್ನು ಕೂಡ ಕೊಡುವಂಥದ್ದು. ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅನ್ನುವಂಥ ಗೈಡೆನ್ಸನ್ನು ಕೊಡುವಂಥದ್ದು ಈ ಏಂಜಲ್ ನಂಬರ್ ಆಗಿರುತ್ತೆ. ಹಾಗಾದರೆ ಒಂದೊಂದೇ ನಂಬರನ್ನು ನೋಡ್ತಾ ಹೋಗೋಣ. 0ದಿಂದ 9ವರೆಗೂ ಎಲ್ಲ ನಂಬರ್ಸ್ಗಳ ಬಗ್ಗೆನೂ ಕೂಡ ನಾನು ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ 000. ಇನ್ನೂ ಒಂದು ನೆನಪಿರಲಿ, ನೀವು ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ಸನ್ನು ಮಾಡಬಾರ್ದು. ಈ ಏಂಜಲ್ ನಂಬರನ್ನು ಹುಡುಕೋದ್ರಲ್ಲಿ ನೀವು ಮಿಸ್ಟೇಕ್ಸನ್ನು ಮಾಡಿದ್ರಿಂದ ಇದು ಯಾವತ್ತೂ ನಿಮಗೆ ವರ್ಕ್ ಆಗಲ್ಲ. ಏನು ಅಂತ ಹೇಳಿದರೆ, ನಾವಾಗಿಯೇ ಹುಡ್ಕೊಂಡು ಹೋಗಿ ಆ ನಂಬರ್ಗಳನ್ನು ನೋಡುವಂಥದ್ದು. ಯಾವುದೋ ಒಂದು ವೆಹಿಕಲ್ಸಿನ ನಂಬರ್ ಪ್ಲೇಟಲ್ಲಿ ಇರುತ್ತೆ, ಅಥವಾ ನಮ್ಮ ಫೋನಲ್ಲಿ ಅಥವಾ ನಮ್ಮ ವಾಚಲ್ಲಿ ಏನು ಮಾಡಿರ್ತೀವಿ, ನಾವು ಟೈಮನ್ನು ಸೆಟ್ ಮಾಡಿಟ್ಕೊಂಡಿರುವಂಥದ್ದು, ಅಲಾರಾಮ್ ಇಟ್ಕೊಳ್ಳುವಂಥದ್ದು, ಆ ಸಮಯಕ್ಕೆ ಕರೆಕ್ಟಾಗಿ ನಮಗೆ ಅದನ್ನು ನೋಡೋದ ರೀತಿ ಮಾಡ್ಕೊಳ್ಳುವಂಥದ್ದು, ಅಥವಾ ಟೈಮನ್ನು ಪದೇ ಪದೇ ನೋಡ್ಕೊಂಡ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ನೋಡುವಂಥದ್ದು, ಈ ಥರದ್ದೆಲ್ಲ ಮಾಡಬಾರ್ದು. ಹಾಗೆಯೇ ನಾವು ಆ ನಂಬರ್ ಪ್ಲೇಟು ಅಥವಾ ಮತ್ತೆಲ್ಲೋ ನಂಬರ್ಗಳನ್ನು ಹುಡ್ಕೊಂಡು ಹೋಗಿ ನೋಡಬಾರ್ದು. ಅವೆಲ್ಲವೂ ಕೂಡ ನಮಗೆ ಅಕಸ್ಮಾತಾಗಿ ಕಣ್ಣಿಗೆ ಬಿದ್ದಾಗ ನಾವು ಮಾಡಬೇಕಾಗಿರುವಂಥದ್ದು ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದು. ಯಾವುದೇ ನಂಬರ್ ಕಾಣಲಿ, ಇವೆಲ್ಲವೂ ಕೂಡ ಯಾವುದೋ ಒಂದು ಮೆಸೇಜನ್ನು ಕಳಿಸುವಂಥದ್ದು ಮತ್ತು ಒಳ್ಳೆಯ ಉದ್ದೇಶವನ್ನು ಒಳಗೊಂಡಿರುತ್ತೆ. ಸೊ ಹಾಗಾಗಿ ನಿಮಗೆ ಸಡನ್ನಾಗಿ ಅದರ ಮೀನಿಂಗ್ ಗೊತ್ತಿದೆಯೋ ಗೊತ್ತಿಲ್ವೋ, ಒಟ್ಟು ಕಂಡ ತಕ್ಷಣ ನೀವು ಮಾಡಬೇಕಾಗಿರುವಂಥದ್ದು ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳುವಂಥದ್ದು. ಹಾಗೆ ನೀವು ನಂಬಿರುವಂಥ ದೇವರಿಗೆ ಥ್ಯಾಂಕ್ಸನ್ನು ಹೇಳುವಂಥದ್ದು. ಹಾಗೆಯೇ ಈ ಏಂಜಲ್ ನಂಬರ್ ಯಾಕೆ ಕಾಣಿಸುತ್ತೆ ಗೊತ್ತಾ? ಯಾವುದೇ ಉದ್ದೇಶ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಈ ನಂಬರ್ ನಮಗೆ ಯಾಕೆ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ಯೂನಿವರ್ಸ್ ಹೇಳುತ್ತೆ, ಅಥವಾ ನೀವು ನಂಬಿರುವಂಥ ದೈವ ಹೇಳುತ್ತೆ, ಅಥವಾ ನಿಮ್ಮ ಪಾಸಿಟಿವ್ ಎನರ್ಜಿ ಹೇಳುತ್ತೆ, ಐ ಆಮ್ ವಿತ್ ಯು ಅಂತ. ನಾನು ನಿನ್ನೊಟ್ಟಿಗೆ ಇದ್ದೀನಿ, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ. ಲೈಫಲ್ಲಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದರೂ ಕೂಡ ಐ ಆಮ್ ಅಲೋನ್ ಅಂತ ಅನಿಸಿರುತ್ತೆ. ಅಂದರೆ ನಾನು ಒಬ್ಬಂಟಿ ಅಂತ ಯಾವುದೋ ಒಂದು ಕ್ಷಣದಲ್ಲಿ, ಒಂದು ನಿಮಿಷದಲ್ಲಾದ್ರೂ ಆ ಥರ ಫೀಲಿಂಗ್ಸ್ ಬಂದಿರುತ್ತೆ. ಮನುಷ್ಯ ಆದಮೇಲೆ ಈ ಥರ ಬಂದಿರುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಯಾವುದೇ ಒಂದು ಗೊಂದಲಕ್ಕೀಡಾದಾಗ, ನಮಗೇನಾದರೂ ಸಮಸ್ಯೆ ಬಂದಾಗ, ಅಥವಾ ನಮಗೇನಾದರೂ ಆನ್ಸರ್ ಬೇಕು ಅಂತ ಅನಿಸಿದಾಗ, ನಾವು ಹೋಗುವಂಥ ದಾರಿ ಸರಿ ಇದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ನಮ್ಮ ಜೊತೆಗೆ ಯಾವಾಗಲೂ ಇರುವಂಥದ್ದು ನಾವು ಅಂದ್ಕೊಂಡಿರ್ತೀವಿ ನಮ್ಮ ಒಂದು ದೇವರು, ನಾವು ನಂಬಿರುವಂಥ ದೇವರು ಅಂತ. ಎಸ್, ಇದೇ ಯೂನಿವರ್ಸ್ ಅನ್ನುವಂಥದ್ದು. ಯೂನಿವರ್ಸ್ ಅಥವಾ ನೀವು ನಂಬಿರುವಂಥ ದೇವರು, ಅಥವಾ ನಿಮ್ಮ ಜೊತೆಗೆ ಇರುವಂಥ ನಿಮ್ಮ ಪಾಸಿಟಿವ್ ಎನರ್ಜಿ. ಸೊ ಇದೆಲ್ಲದೂ ಕೂಡ ನಿನ್ನ ಜೊತೆಗೆ ಇದೆ ಅಂತ ಅನ್ನುವಂಥದ್ದು. ಆ ಒಂದು ಮೂಲ ಕಾರಣದಿಂದನೇ ನಮಗೆ ಅವಾಗವಾಗ ಈ ಥರದ ನಂಬರ್ಸ್ಗಳು ಅವಾಗವಾಗ ನಮಗೆ ಕಾಣಿಸ್ಕೊಳ್ತಿರತ್ತೆ. ಸೊ ಇದು ಹೇಳ್ತಾ ಇರುವಂಥದ್ದು ಇಷ್ಟೇ, ಐ ಆಮ್ ವಿತ್ ಯು ಅಂತ ಯೂನಿವರ್ಸ್ ಹೇಳುತ್ತೆ, ಅಥವಾ ನಿಮ್ಮ ದೈವ, ನೀವು ಅಂದ್ಕೊಂಡಿರುವಂಥ ದೈವ ಈ ಥರ ಹೇಳ್ತಾ ಇದೆ ಅಂತ ಅರ್ಥ. ಹಾಗಾದರೆ ಒಂದನೇ ನಂಬರನ್ನು ನಾವು ನೋಡ್ತಾ ಹೋಗೋಣ. 000, 3 0.
3 ಜೀರೋಗಳದ ಒಂದು ಮೀನಿಂಗ್ ಏನನ್ನ ತಿಳಿಸುತ್ತೆ ಅಂತಂದರೆ, ಜೀರೋ ಅನ್ನುವಂಥದ್ದು ಪರಿಪೂರ್ಣತೆಯ ಸಂಕೇತ. ನಂಬರ್ ಅಂದ್ರೇ ಎನರ್ಜಿ ಇದ್ಮೇಲೆ ಫ್ರೀಕ್ವೆನ್ಸಿ ಇದ್ದೇ ಇರುತ್ತಲ್ವಾ. ನಾವು ಒಂದು ಕೆಲಸದಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆದಾಗ ನಮಗೆ ಗೈಡ್ ಬೇಕಾಗಿರುತ್ತಲ್ವ, ಅಂಥ ಸಮಯದಲ್ಲಿ ಈ ಎಲ್ಲ ನಂಬರ್ಗಳು ಕಾಣಿಸ್ಕೊಳ್ಳುವಂಥದ್ದು. ಈ ಜೀರೋದ ಒಂದು ಮೀನಿಂಗ್ ಏನು ಅಂತ ಹೇಳಿದ್ರೆ, ಪರಿಪೂರ್ಣತೆಯ ಸಂಕೇತ. ನೀವು ಪರಿಪೂರ್ಣರಾಗಿದ್ದೀರಾ, ನೀವು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದೆ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ. ಇಲ್ಲಿ ನೀವು ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ ಇರಬೇಕು, ನಿಮ್ಮ ಟ್ಯಾಲೆಂಟ್ ಮೇಲೆ ಜಾಸ್ತಿ ನಂಬಿಕೆ ಇರಲಿ. ನೀವು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದೆ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಈ ಯೂನಿವರ್ಸ್ ನಮಗೆ ಸಂದೇಶವನ್ನು ಕಳಿಸ್ತಾ ಇದೆ. ನೀವು ಈ ಸಮಯದಲ್ಲಿ 00 ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ಯಾವ ರೀತಿ ಅಫರ್ಮೇಷನ್ ಮಾಡ್ಕೋಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಅಫರ್ಮೇಷನನ್ನು ಮಾಡ್ಕೋಬೇಕು. ನೆಕ್ಸ್ಟು ಥ್ಯಾಂಕ್ ಯು ಗಾಡ್. ನೆಕ್ಸ್ಟು ನಿಮಗೆ ಪ್ರೀತಿಯಿಂದ ಒಂದು ಸಂದೇಶವನ್ನು ಅದು ಕಳಿಸ್ತಾ ಇದೆ ಅಂತಂದರೆ, ನೀವು ಕೂಡ ಯೂನಿವರ್ಸನ್ನು ಪ್ರೀತಿ ಮಾಡಬೇಕಲ್ವಾ. ನೀವು ಕೂಡ ನೀವು ಅಂದ್ಕೊಂಡಿರುವಂಥ, ನೀವು ನಂಬಿರುವಂಥ ದೇವರಿಗೆ ಪ್ರೀತಿ ಮಾಡಬೇಕಲ್ವಾ. ಸೊ ಹಾಗಾಗಿ ಐ ಲವ್ ಯು ಗಾಡ್, ಐ ಲವ್ ಯು ಯೂನಿವರ್ಸ್ ಅಂತ ಹೇಳಬೇಕಾಗತ್ತೆ. ಇದಿಷ್ಟನ್ನು ನೀವು 00 ಸಂಖ್ಯೆ ಕಂಡಾಗ ಮಾಡಬೇಕು. ಇದರ ಒಂದು ಸಂಕೇತ, ನೀವು ಕರೆಕ್ಟಿಗಿದ್ದೀರಾ, ನೀವು ಕೆಲಸ ಮಾಡ್ತಾ ಇರುವಂಥದ್ದು ಕರೆಕ್ಟ್ ಇದೆ, ಸೊ ಗೋ ಹೆಡ್ ಅಂತ ಇದರ ಒಂದು ಮೀನಿಂಗು. ನೆಕ್ಸ್ಟು 111, ಇದು ತುಂಬ ಸ್ಟ್ರಾಂಗ್ ನಂಬರ್. ಇದೊಂಥರ ಪಿರಾಮಿಡ್ ಆಕಾರದಲ್ಲಿ ಇರುತ್ತೆ, ಅಂದರೆ ಇನ್ಕ್ರೀಸಿಂಗನ್ನು ತೋರಿಸ್ತಾ ಇದೆ. ಡೆವಲಪ್ಮೆಂಟು 1 by 1 ನೀವೇನಾಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದನ್ನೇ ತೋರಿಸುತ್ತೆ. ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ, ಇವಾಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ, ವಿಜುವಲೈಸೇಷನನ್ನು ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಇದೆಲ್ಲದನ್ನು ಕೂಡ ಮತ್ತಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ರಿ ಅಂತಂದರೆ ಸಕ್ಸಸ್ ನಿಮ್ದು ಆಗುತ್ತೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಮುಖ್ಯವಾಗಿ ಹೇಳುವಂಥದ್ದು ಸೆಲ್ಫ್ ಲವನ್ನು ಜಾಸ್ತಿ ಮಾಡ್ಕೋಬೇಕು ಅಂತ. ಅಂದರೆ ನಿಮಗೆ ನೀವು ಜಾಸ್ತಿ ಪ್ರೀತಿಸಬೇಕು, ನಿಮ್ಮ ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು ಅಂತ ಹೇಳುತ್ತೆ. ಈ ನಂಬರ್ ಯಾವಾಗ ನಮಗೆ ಕಾಣಿಸುತ್ತೆ ಅಂತಂದರೆ, ನಿಮ್ಮ ಬಗ್ಗೆ ನಿಮಗೆ ಕೀಳಿರಿಮೆ ಇದ್ದಾಗ, ಅಥವಾ ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಮುನ್ನುಗ್ತಾ ಇರ್ತೀರಾ, ಆ ಸಮಯದಲ್ಲಿ ನಿಮಗೆ ಗೊಂದಲ ಈಡಾಗತ್ತೆ. ನನ್ನಿಂದ ಇದು ಆಗಲ್ಲ, ಇದು ನನ್ನಿಂದ ಸಾಧ್ಯನಾ ಅನ್ನುವಂಥ ಒಂದಿಷ್ಟು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಇದು ನಿಮಗೆ ತೋರಿಸುತ್ತೆ, ನಿನ್ನ ಆತ್ಮವಿಶ್ವಾಸವನ್ನು ನೀನು ಜಾಸ್ತಿ ಮಾಡ್ಕೋ, ನಿನ್ನ ಮೇಲೆ ನೀನು ವಿಶ್ವಾಸವನ್ನು ಇಟ್ಕೋ, ನಂಬಿಕೆ ಇಟ್ಕೋ ಅಂತ ಹೇಳಲಿಕ್ಕೋಸ್ಕರ ಈ ನಂಬರ್ ನಿಮಗೆ ಕಾಣಿಸುತ್ತೆ. ನೀವು ಧೃತಿಗೆಡಬಾರ್ದು. ಎಂಥದ್ದೇ ಸಂದರ್ಭ ಬರಲಿ, ನಿಮ್ಮ ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರಬೇಕು. ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಅಥವಾ ನಿಮ್ಮ ಒಂದು ಬಯಕೆ ಈಡೇರಿಕೆಗೋಸ್ಕರ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಥಾಟ್ಸ್, ನಿಮ್ಮ ಬಿಲೀಫ್ ಮತ್ತು ಫೀಲಿಂಗ್ಸ್ ಎಲ್ಲವೂ ಕೂಡ ಅಲೈನ್ಮೆಂಟ್ ಆಗಿರಬೇಕು. ಅಂದರೆ ನಿಮ್ಮ ಯೋಚನೆ ಏನಿದೆಯಲ್ಲ ಅದಾಗಿರ್ಬೋದು, ನಿಮ್ಮ ನಂಬಿಕೆ ಇರ್ಬೋದು, ಅಥವಾ ನಿಮ್ಮ ಯೋಚನೆ ಶಕ್ತಿ ಇರ್ಬೋದು, ಇದೆಲ್ಲದೂ ಕೂಡ ಒಂದೇ ಥರ ಇರಬೇಕು. ಯಾವುದೇ ಥರ ಗೊಂದಲ, ಕೀಳುರಿಮೆ ಇದೆಲ್ಲದನ್ನು ಕೂಡ ಬಿಟ್ಬಿಡಬೇಕು. ಈ ನಂಬರ್ ಕಾಣಿಸ್ಕೊಳ್ತಿದೆ ಅಂತಂದರೆ ನಿಮ್ಮ ಮೇಲೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬಂದಿದೆ ಅಂತ ಅರ್ಥ. ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಿಮ್ಗೇನೋ ಆಗುತ್ತೋ ಇಲ್ವೋ ಅಂತ ಅನುಮಾನ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನು ಸಡನ್ ಅಂತ ನೀವು ಚೇಂಜ್ ಮಾಡ್ಕೋಬೇಕು. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ನೀವು ಫಸ್ಟ್ ಅನ್ಕೋಬೇಕು. ಆ ನಂಬರ್ ಕಂಡ ತಕ್ಷಣ ನೀವು ಆ ಥರ ಅನ್ಕೋಬೇಕು. ಹಾಗೆ ನಿಮ್ಮ ಒಂದು ವಿಶ್ವಾಸದ ಮೇಲೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗಬೇಕು. ಅಷ್ಟೇ ಅಲ್ಲ, ನೆಗೆಟಿವ್ ಥಾಟ್ಸಿಂದ ಹೊರ ಬರಬೇಕು. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನನ್ನಿಂದ ಆಗತ್ತೆ, ನಾ ಈ ಕೆಲಸ ಮಾಡ್ತೀನಿ ಅಂತ ಅನ್ನುವಂಥದ್ದನ್ನು ನೋಡಬೇಕು. ನೀವು ಎಲ್ಲ ಸರಿ ಇದ್ದರೂ ಕೂಡ ಒಂದೊಂದು ಸಾರಿ ಈ ಥರ ಕಾಣಿಸ್ಕೊಳ್ಳುತ್ತೆ ಅಂತಂದಾಗ ನಿಮ್ಮ ಕಾರ್ಯ ನೀವೇನು ಅಂದ್ಕೊಂಡಿದ್ದೀರ, ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಆ ಕೆಲಸ ಸದ್ಯದಲ್ಲೇ ಆಗತ್ತೆ ಅಂತ. ಬಟ್ ನೀವು ಏನು ಮಾಡಬೇಕು, ನಿಮ್ಮ ಥಾಟ್ಸ್, ನಿಮ್ಮ ಬಿಲೀಫ್ ಮತ್ತು ನಿಮ್ಮ ಫೀಲಿಂಗ್ಸ್ ಮೇಲೆ ಸ್ವಲ್ಪ ಗಮನ ಇರಬೇಕು ಅಂತ ಅರ್ಥ. ಈ ನಂಬರ್ ಕಂಡಾಗ ನಾವು ಯಾವ ರೀತಿ ಅಫರ್ಮೇಷನ್ ಮಾಡ್ಕೋಬೇಕು ಅಂತಂದರೆ, ಸೇಮ್ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಅಂತ ಹೇಳಬೇಕು. ಹಾಗೆಯೇ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀನಿ, ಪಾಸಿಟಿವ್ ಆದಂಥ ಆಲೋಚನೆಯನ್ನೇ ಮಾಡ್ತೀನಿ ಅಂತ ಹೇಳಿ ನೀವು ಅಲ್ಲಿ ಒಂದು 3-4 ಸರಿ ಹೇಳ್ಕೋಬೇಕಾಗತ್ತೆ. ಆ ಥರ ಹೇಳ್ಕೊಂಡ್ರಿ ಅಂತಂದರೆ ನಿಮ್ಮ ಬಗ್ಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಹಾಗೆ ನಿಮ್ಮ ಕನಸಿನ ಬಗ್ಗೆ, ನಿಮ್ಮ ಯೋಚನೆಯ ಬಗ್ಗೆನೂ ಕೂಡ ನೀವಲ್ಲಿ ಪಾಸಿಟಿವ್ ಆದಂಥ ಒಂದು ಫ್ರೆಂಡ್ಲಿ ಆದಂಥ ಒಂದು ಥಿಂಕಿಂಗನ್ನು ಮಾಡಿದಾಗತ್ತೆ. ನಿಮ್ಮೊಳಗಡೆ ನೀವು ಪಾಸಿಟಿವಿಟಿಯನ್ನು ಕಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ಈ ನಂಬರ್ ಕಂಡ ತಕ್ಷಣ ಈ ರೀತಿ ನೀವು ಅಫರ್ಮೇಷನನ್ನು ಮಾಡ್ಕೋಬೇಕಾಗತ್ತೆ. 222 ಈ ನಂಬರಿಂದು ಏನನ್ನು ಸೂಚಿಸುತ್ತೆ, ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, ನಾವು ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ,
ಆದರೆ ಅದಕ್ಕೆ ಯಾವುದೋ ಒಂದು ನಿರ್ಧಾರವನ್ನು ತಗೊಳ್ಳುವಾಗ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಲ್ಲ. ಬೇರೆಯವರ ಗೈಡೆನ್ಸನ್ನು ಕೇಳ್ತಿರ್ತೀವಿ. ಇದನ್ನು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ ಅಂತ ಬರೀ ಬೇರೆಯವರ ಗೈಡೆನ್ಸ್ ಮೇಲೇ ನಾವು ನಿಂತಿರ್ತೀವಿ. ಅವ್ರು ಗೈಡ್ ಮಾಡಲಿ, ಇವ್ರು ಗೈಡ್ ಮಾಡಲಿ ಅಂತಲೇ ಕಾಯ್ತಿರ್ತೀವಿ. ಸೊ ಇದರಿಂದ ನಾವು ಹೊರಗೆ ಬರಬೇಕು. ಫಸ್ಟು ನಮ್ಮ ಗೈಡೆನ್ಸು, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ ಹಾಗೆ ಬೇರೆಯವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನಮಗೆ ನಾವೇನು ಅನ್ನುವಂಥದ್ದು ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಮೇಲೆ ನಮಗೆ ದೃಢವಾದಂಥ ನಂಬಿಕೆ, ವಿಶ್ವಾಸ ಇರಬೇಕು. ನಮ್ಮ ಡಿಸಿಷನ್ ಮೇಲೆ ನಮಗೆ ವಿಶ್ವಾಸ ಇರಬೇಕಾಗತ್ತೆ. ಸೊ ಇಂಥ ಸಮಯದಲ್ಲಿ ನಮಗಿದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಅವಾಗ ಸಡನ್ನಾಗಿ ಮಾಡಬೇಕಾಗಿರುವಂಥದ್ದು, ನಮ್ಮ ಒಂದು ವಿಶ್ವಾಸದಲ್ಲಿ, ನಮ್ಮ ಒಂದು ನಿರ್ಧಾರದಲ್ಲಿ ನಾವೆಲ್ಲೋ ಹಿಂದೇಟು ಹಾಕ್ತಾ ಇದ್ದೀವಿ, ನಾವು ಬೇರೆಯವರ ಒಂದು ಗೈಡೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಫಸ್ಟು ಎಚ್ಚೆತ್ಕೋಬೇಕು. ಇನ್ನು ಯಾವ ರೀತಿ ಅಫರ್ಮೇಷನನ್ನು ಮಾಡ್ಕೋಬೇಕು ಅಂತಂದರೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಐ ಟ್ರಸ್ಟ್ ಮೈ ಸೆಲ್ಫ್ ಅಂತ ಹೇಳಿ ಮಾಡ್ಕೋಬೇಕು. ಅಂದರೆ ನನ್ನನ್ನು ನಾನು ನಂಬ್ತೀನಿ ಅನ್ನುವಂಥ ಒಂದು ಅಫರ್ಮೇಷನನ್ನು ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟು 333 ಯೂನಿವರ್ಸಿನ ಒಂದು ಲ್ಯಾಂಗ್ವೇಜಲ್ಲಿ ಇದನ್ನು ನಾವು ಹೇಳೋದಾದರೆ 333 ಅನ್ನುವಂಥದ್ದು, ನಾವು ಯಾವುದೋ ಒಂದು ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸಿದ ನಂತರ ನಮಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಯಾವುದೇ ಕೆಲಸ ಮುಗೀತು ಅಂದ ತಕ್ಷಣ ಕಂಗ್ರ್ಯಾಚುಲೇಷನ್ ಹೇಳ್ತೀವಲ್ವ. ಸೊ ಹಾಗೆಯೇ ಯೂನಿವರ್ಸ್ ಲ್ಯಾಂಗ್ವೇಜಲ್ಲಿ 33 ನಂಬರ್ ಏನಾದರೂ ನಮಗೆ ಕಾಣಿಸ್ತಾ ಇದೆ, ನಮಗೆ ಆ ನಂಬರನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅಂದ್ಕೋಬೇಕು, ನಾವು ಮಾಡ್ತಾ ಇರುವಂಥ ಕೆಲಸ ತುಂಬ ಸಕ್ಸಸ್ಫುಲ್ ಇದೆ. ಸೊ ಯೂನಿವರ್ಸ್ ನನಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದೆ ಅಂತ. ಸೊ ಇಲ್ಲಿ ನೀವು ತುಂಬ ಅಂದರೆ ತುಂಬಾ ಖುಷಿ ಪಡುವಂಥ ವಿಷಯ ಆಗಿರುತ್ತೆ. ನಿಮ್ಮ ಮೈಂಡ್ಫುಲ್ನೆಸ್ ಆಗಿ ನೀವು ಫಾಲೋ ಮಾಡುವಂಥ ಯಾವುದೇ ಕೆಲಸ ಇರ್ಬೋದು, ಮೆಡಿಟೇಷನ್ ಇರ್ಬೋದು ಅಥವಾ ಹೀಲಿಂಗ್ ಇರ್ಬೋದು, ಯಾವ ಕೆಲಸ ಬೇಕಾಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮತ್ತಷ್ಟು ಜಾಸ್ತಿ ಮಾಡ್ಕೊತ ಹೇಳುವಂಥ ಕೆಲಸ. ಅಂದರೆ ನಿನಗೆ ಸಕ್ಸಸ್ ಖಂಡಿತ ಮುಂದೆ ಇದೆ. ಸೊ ಇದನ್ನು ನೀನು ಕಂಟಿನ್ಯೂ ಮಾಡು, ನೀನು ಮಾಡ್ತಾ ಇರುವಂಥ ಕೆಲಸ ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥ ಒಂದು ಮೆಸೇಜನ್ನು ಈ ನಂಬರ್ ಮುಖಾಂತರ ನಮಗೆ ತೋರಿಸ್ತಾ ಇದೆ. ಸೊ ನಾವೇನು ಮಾಡಬೇಕು, ಇಲ್ಲಿ ನಾವು ಯಾವುದೇ ಥರದ ಬೇರೆ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ಗೆ, ಇಲ್ಲಿ ನಮಗೆ ಒಂದೊಂದು ಸಾರಿ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲಿ, ನಾವು ಹೋಗ್ತಾ ಇರುವಂಥ ರೂಟಲ್ಲಿ ನಮಗೆ ಕರೆಕ್ಟ್ ಅನಿಸ್ತಿರತ್ತೆ. ಬಟ್ ಹೊರಗಡೆಯಿಂದ ನೋಡೋಂಥವ್ರು ಇವ್ರು ಯಾವ ಥರ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ತುಂಬ ನೆಗೆಟಿವ್ ಆಗಿ ನಮ್ಮ ಜೊತೆಗೆ ಬಿಹೇವ್ ಮಾಡುವುದಾಗಿರ್ಬೋದು, ಅಥವಾ ನಮಗೆ ಹರ್ಟ್ ಆಗೋ ಥರ ಮಾತಾಡೋದಾಗಿರ್ಬೋದು ಮಾಡ್ತಿರ್ತಾರೆ. ಸೊ ಎಂಥ ಒಂದು ಏನಾದರೂ ನಿಮಗೆ ಕಿವಿಗೆ ಬಿತ್ತು ಅಂತಂದರೆ ಆ ಮಾತುಗಳು, ಅಂಥವನ್ನೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಿರತ್ತೆ. ನಿಮ್ಮತನವನ್ನು ನೀವು ಎಂದಿಗೂ ಕೂಡ ಯಾರಿದ್ರಿಗೂ ಕೂಡ ಬಿಟ್ಕೊಳ್ಬಾರ್ದು. ಅಂದರೆ ನಿಮ್ಮನ್ನೇ ನೀವಿಲ್ಲಿ ತುಂಬಾ ರೆಸ್ಪೆಕ್ಟ್ ಮಾಡಬೇಕು ಅಂತ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಈ ನಂಬರ್ ನಿಮಗೆ ತೋರಿಸುತ್ತೆ. ಸೊ ನೀವು ಅಫರ್ಮೇಷನನ್ನು ಮಾಡಬೇಕಾಗಿರುವಂಥದ್ದು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಐ ಆಮ್ ದಿ ಬೆಸ್ಟ್ ಅಂತ ಹೇಳಿ ನೀವು ಅಫರ್ಮೇಷನನ್ನು ಮಾಡ್ತಾ ಹೋಗಬೇಕಾಗತ್ತೆ. ಇನ್ನು 444 ಇದು ತುಂಬಾ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿರುವಂಥ ನಂಬರ್ ಅಂತ ಹೇಳ್ಬೋದು. ಯೂನಿವರ್ಸ್ ಕಾಲಿಂಗ್ ಇದೇನು ಅಂತಂದರೆ ಸ್ಟಾರ್ಟ್ ಮಾಡಿ ಅಂತ. ನೀವೇನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ, ಅದನ್ನು ಎಂದಿಗೂ ಕೂಡ ಸ್ಟಾಪ್ ಮಾಡಬೇಡ. ನಿನಗೆ ಮುಂದೆ ಸಕ್ಸಸ್ ಇದೆ, ನೀನು ಅರ್ಧಕ್ಕೆ ಇದನ್ನು ಕೈ ಬಿಡಬೇಡ. ಸೊ ಮುಂದುವರಿಸು ಅಂತ ಹೇಳುವಂಥ ಸೂಚನೆಯನ್ನು ಕೊಡ್ತಾ ಇರುವಂಥ ನಂಬರ್ ಅಂತಂದರೆ 444. ಲೈಫಲ್ಲಿ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಕೆಲಸವನ್ನು ಮಾಡಲಿಕ್ಕಾಗಿರಲ್ಲ, ಇಲ್ಲಿವರೆಗೂ ಕೂಡ ಮಾಡಲಿಕ್ಕಾಗಿರಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ಮೆಡಿಟೇಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಮಾಡೋಕ್ಕಾಗಿರಲ್ಲ. ಅದಕ್ಕೆ ಟೈಮ್ ಕೂಡ ಬಂದಿಲ್ಲ ಅಂತ ಅಂತಿರ್ತೀವಿ. ನಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದಕ್ಕೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಅಂತ ಅಂದ್ಕೊಳ್ತಿರ್ತೀವಿ. ಸೊ ಇದು ಸರಿಯಾದ ಸಮಯ, ನೀನು ಇವಾಗ ಸ್ಟಾರ್ಟ್ ಮಾಡು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ನಿನ್ನೊಳಗಡೆ ಇರುವಂಥ ಟ್ಯಾಲೆಂಟನ್ನು ತೋರಿಸುವಂಥ ಸಮಯ. ಸೊ ನೀನು ಸ್ಟಾರ್ಟ್ ಮಾಡು ಅಂತ ಹೇಳುವಂಥದ್ದು. ಈ 44 ಅನ್ನುವಂಥದ್ದು ಏನಿದೆಯಲ್ಲ, ಇದು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ನಿಮಗೆ ಏನಾದರೂ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇವತ್ತೇ ಸ್ಟಾರ್ಟ್ ಮಾಡಿಬಿಡು. ನಿನ್ನ ಜೊತೆಗೆ ನಾನಿದ್ದೀನಿ, ನಿನ್ನ ಟ್ಯಾಲೆಂಟನ್ನು ಗುರ್ತಿಸ್ಕೋ, ನಿನ್ನ ಜೊತೆಗೆ ನಾನಿದ್ದೀನಿ ಅಂತ ಯೂನಿವರ್ಸ್ ಹೇಳುತ್ತೆ. ಸಕ್ಸಸ್ ನಿನಗೆ ಸಿಗತ್ತೆ, ನಾನು ನಿನ್ನ ಜೊತೆಗಿದ್ದೀನಿ, ಮಾಡು ಅಂತ ಹೇಳುವಂಥದ್ದೇ ಈ 444 ಅನ್ನುವಂಥ ನಂಬರು. ಈ ನಂಬರ್ ಕಂಡ ತಕ್ಷಣ ನೀವು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹೇಳ್ಕೋಬೇಕು. ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಡಿ. ಇನ್ನು 555 ಈ ನಂಬರ್ ಏನು ಅಂದರೆ ತುಂಬ ಅದ್ಭುತವಾದಂಥ ಚೇಂಜಸ್ಸನ್ನು ತರುವಂಥ ನಂಬರು. ನಿಮ್ಮ ನಿರೀಕ್ಷೆನೂ ಕೂಡ ಮಾಡಲಿಕ್ಕಾಗಲ್ಲ. ಈ ನಂಬರಲ್ಲಿ ಏನಾದರೂ ನಿಮಗೆ ಕಾಣಿಸ್ಕೊಳ್ತಿದೆ ಅಂತಂದರೆ ನೀವು ಸೊಸೈಟಿಯಲ್ಲಿ ಎಲ್ಲರಿಗಿಂತ ಒಂದು ಸ್ಟೆಪ್ ಮುಂದಿರ್ತೀರ.
ಅಂಥ ಒಂದು ಸಕ್ಸಸ್ಸನ್ನು ನಿಮಗೆ ತೋರಿಸ್ಲಿಕ್ಕೆ, ನಿಮ್ಮ ಲೈಫಲ್ಲಿ ದೊಡ್ಡ ಒಂದು ಚೇಂಜಸ್ಮೆಂಟನ್ನು ತೋರಿಸ್ಲಿಕ್ಕೋಸ್ಕರನೇ ಈ ನಂಬರ್ ಕಾಣಿಸ್ತಿರುತ್ತೆ. ಬಟ್ ಈ ನಂಬರ್ ಯಾವಾಗ ಕಾಣಿಸುತ್ತೋ ಆವಾಗ ನೀವು ಹೇಳಬೇಕಾಗಿರುವಂಥದ್ದು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ನೀನು ಏನನ್ನ ಚೇಂಜ್ ಮಾಡಲಿಕ್ಕೆ ಅಂತ ಬಂದಿದೆಯೋ, ಹೇಳ್ತಾ ಇದೆಯೋ, ಆ ಒಂದು ಚೇಂಜಸ್ಮೆಂಟಿಗೆ, ಆ ಪಾಸಿಟಿವ್ ಆದಂಥ ಚೇಂಜಸ್ಮೆಂಟಿಗೆ ನಾನು ರೆಡಿ ಇದ್ದೀನಿ, ನಾನು ಪಾಸಿಟಿವ್ ಆದಂಥ ಚೇಂಜಸ್ಗೆ ಆಗಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ನೀವು ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸನ್ನು ಹೇಳೋದ್ರ ಮೂಲಕ ಈ ಥರ ಹೇಳ್ಕೋಬೇಕಾಗತ್ತೆ. ಇನ್ನು ಈ ನಂಬರ್ ಕಂಡಾಗ ನೀವು ಲೈಫಲ್ಲಿ ನೀವೇನಾದರೂ ಒಂದು ಅಚೀವ್ಮೆಂಟನ್ನು ಮಾಡಬೇಕು ಅಂತ ಇರ್ತೀರಲ್ವ, ಅದನ್ನು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಂದರ್ಭ ಬಂದರೂ ಸ್ಟಾಪ್ ಮಾಡಿಬಿಡಿ. ಯಾಕೆಂದರೆ ಅದರಿಂದ ಒಂದು ನಿರೀಕ್ಷೆಗೂ ನಿಲುಕದ ಒಂದು ಸಕ್ಸಸ್ ನಿಮಗೆ ಮುಂದಿದೆ ಅಂತ ಅನ್ನುವಂಥ ಸೂಚನೆಯನ್ನು ನೀಡುವಂಥದ್ದೇ ಈ 555 ಅನ್ನುವಂಥ ನಂಬರ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು. 666 ನಂಬರು, ಈ ನಂಬರ್ ಕಂಡಾಗ, ಈ ನಂಬರ್ ಕಾಣುವಂಥದ್ದು ಯಾವಾಗ ಅಂತ ಹೇಳಿದರೆ, ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಆ ಕೆಲಸ ಇನ್ನೇನು ನಮಗೆ ಅದ್ರ ಫಲ ಸಿಕ್ಬಿಡ್ತು, ಇನ್ನೇನು ಕೆಲಸ ಆಯಿತು ಅಂತ ಅಂತಿರುತ್ತೆ, ಬಟ್ ಸ್ವಲ್ಪ ಡಿಲೇ ಆಗ್ತಿರುತ್ತೆ. ಸೊ ಈ ಥರ ಆದಾಗ ನಾವು ಕಾಮನ್ ಆಗಿ ಆ ಕೆಲಸವನ್ನು ಅರ್ಧಕ್ಕೆ ಬಿಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತೀವಿ. ಸೊ ಅಂಥ ಸಮಯದಲ್ಲಿ ನಮಗೆ ಮೆಸೇಜನ್ನು ತೋರಿಸ್ಲಿಕ್ಕೋಸ್ಕರ, ನೀನು ಈ ಕೆಲಸವನ್ನು ಬಿಡಬೇಡ, ಈ ಕೆಲಸದಲ್ಲಿ ನೀನು ಮುನ್ನುಗ್ಗು, ನಿನಗೆ ಖಂಡಿತ ಸಕ್ಸಸ್ ಸಿಗತ್ತೆ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ, ಸಂದೇಶವನ್ನು ಕೊಡಲಿಕ್ಕೆ ಕಾಣಿಸುವಂಥ ನಂಬರ್ ಇದಾಗಿರುತ್ತೆ. ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸ ಸ್ವಲ್ಪ ಡಿಲೇ ಆದ್ರೂ ಕೂಡ ಸಕ್ಸಸ್ ಸಿಗತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇರುವಂಥ ನಂಬರ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ಬಿಡಬಾರ್ದು. ಹಾಗೆಯೇ ಯೂನಿವರ್ಸ್ ಹೇಳುತ್ತೆ, ಐ ಆಮ್ ವಿತ್ ಯು, ಸೊ ಗೋ ಹೆಡ್ ಅಂತ ಹೇಳಿ. ನೀವು ಏನು ಮಾಡಬೇಕು, ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು, ಗಾಡ್ಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಸೊ ನೀವು ಐ ಆಮ್ ರೆಡಿ ಅಂತ ಹೇಳಿ ನಿಮ್ಮ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಅಂದರೆ ಸ್ಟಾಪ್ ಮಾಡಬಾರ್ದು ಅರ್ಧಕ್ಕೆ. ಇನ್ನು 777 ಇದು ಪಾಸಿಟಿವ್ ಆಗಿರೋದನ್ನು ಕಲಿಸುವಂಥ ನಂಬರು. ಅಂದರೆ ಯಾವುದೇ ಕೆಲಸ ಆಗಿರಲಿ, ಆ ಕೆಲಸದಲ್ಲಿ ನಿಮಗೆ ಪೂರ್ಣತೆ ಇರಬೇಕು. ವಿಜುವಲೈಸೇಷನನ್ನು ಜಾಸ್ತಿ ಮಾಡ್ಕೋಬೇಕು, ಅಂದರೆ ಸ್ಟ್ರಾಂಗ್ ಮಾಡ್ಕೋಬೇಕು. ಅಫರ್ಮೇಷನನ್ನು ಬರೆಯುವಂಥದ್ದು. ನೆಕ್ಸ್ಟು ನೀವು ಏನು ಅಂದ್ಕೊಂಡಿದ್ದೀರೋ ಅದು ಫುಲ್ ಆಗಬೇಕು ಅಂತಂದರೆ ವಿಜುವಲೈಸೇಷನು, ಮ್ಯಾನಿಫೆಸ್ಟೇಷನು ಮತ್ತು ಅಫರ್ಮೇಷನ್ ಇವನ್ನು ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ಕೋ. ಖಂಡಿತ ಪಾಸಿಟಿವ್ ಆಗಿ ಯೋಚನೆ ಮಾಡು, ಪಾಸಿಟಿವ್ ಆದಂಥ ಒಂದು ಮೈಂಡ್ಸೆಟ್ಟಲ್ಲೇ ವರ್ಕ್ ಮಾಡು, ನಿನಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅನ್ನುವಂಥ ಒಂದು ಮೆಸೇಜನ್ನು ತಿಳಿಸುವಂಥದ್ದೇ ಈ 777 ಅನ್ನುವಂಥ ನಂಬರ್ ಆಗಿರುತ್ತೆ. ಇನ್ನು 888 ಅನ್ನುವಂಥ ನಂಬರು ಫೈನಾನ್ಸಿಯಲ್ ಫ್ರೀಡಮನ್ನು ಸಂಕೇತವನ್ನು ತೋರಿಸುವಂಥದ್ದು. ಫೈನಾನ್ಸಿಯಲಿ ನೀ ಫಿಟ್ ಆಗ್ತೀಯಾ, ಅಥವಾ ನಿನಗೆ ಹೊಸದೊಂದು ಅವಕಾಶ ಸಿಗ್ತಾ ಇದೆ, ನಾನು ಒಂದು ಹೊಸದೊಂದು ಅವಕಾಶ ಸಿಕ್ಕು ನನ್ನ ಲೈಫಲ್ಲಿ ನಾನು ಸೆಟಲ್ ಆದೆ ಅಂತ ಹೇಳಿದರೆ ಅಲ್ಲಿ ನಾನು ಫೈನಾನ್ಸಿಯಲ್ ಫಿಟ್ ಆಗ್ತೀನಿ, ಫೈನಾನ್ಸಿಯಲ್ ಆಗಿ ನಾನು ಸ್ಟ್ರಾಂಗ್ ಆಗ್ತೀನಿ. ಸೊ ಈ ನಂಬರ್ ಕಾಣುವಂಥದ್ದು, ನೀನು ಯಾವಾಗ ಗೊಂದಲಕ್ಕೀಡಾಗ್ತೀಯ, ನನಗೆ ಯಾವುದೇ ಥರದ ಕೆಲಸ ಸಿಗ್ತಾ ಇಲ್ಲ, ನನಗೆ ಯಾವುದೇ ಥರದ ಅವಕಾಶ ಇಲ್ಲ, ನನಗೆ ಅಂದರೆ ನಾನು ಫೈನಾನ್ಸಿಯಲಿ ಫ್ರೀಡಮ್ ಇಲ್ಲ ಅಂತ ಕೊರಗ್ತಾ ಇರ್ತೀರಲ್ವ, ಅಂಥ ಸಮಯದಲ್ಲಿ ನಿಮಗೆ ಈ ನಂಬರ್ ಸಿಗುತ್ತೆ. ಮುಂದೆ ಈ ಥರದೊಂದು ಅವಕಾಶ ಸಿಗತ್ತೆ, ನೀನು ಫೈನಾನ್ಸಿಯಲಿ ಫ್ರೀಡಮ್ ಆಗ್ತೀಯಾ, ಹಾಗೆಯೇ ನಿನಗೊಂದು ಹೊಸ ಒಂದು ಅವಕಾಶ ನಿನಗೆ ಕಾದಿದೆ. ಸೊ ಆ ಅವಕಾಶಕ್ಕೋಸ್ಕರ ನೀನು ನಿನ್ನ ಒಳಗಡೆ, ನಿಮಗಿವಾಗ ಒಂದು ಯಾವುದೋ ಒಂದು ಹೈ ಪೋಸ್ಟ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಟ್ಯಾಲೆಂಟು ನಾವು ಬೆಳೆಸ್ಕೋಬೇಕಲ್ವಾ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಏನು ಯಾವುದೇ ಒಂದು ಕೆಲಸಕ್ಕಾಯ್ತು ಅರ್ಹತೆ ನಮಗೆ ಇದ್ದರೆ ಮಾತ್ರ ಯಾವುದೇ ಕೆಲಸ ಆದರೂ ನಮಗೆ ಕೊಡ್ತಾರೆ. ಸೊ ಅದಕ್ಕೆ ಬೇಕಾಗಿರೋದನ್ನು ನಾನು ಹುಟ್ಟಾಕೋಬೇಕಾಗತ್ತೆ. ಪಾಸಿಟಿವ್ ಮೈಂಡ್ಸೆಟ್ಟಿನಿಂದ ನನಗೇನು ಬೇಕಲ್ವಾ, ನನಗೆ ಯಾವುದೋ ಕೆಲಸ ಬೇಕಾಗಿರುತ್ತೆ, ಸೊ ಅದಕ್ಕೆ ಬೇಕಾಗಿರುವಂಥ ಅರ್ಹತೆನ ನಾನು ಬೆಳೆಸ್ಕೋಬೇಕು ಅನ್ನುವಂಥದ್ದನ್ನು ಇದು ಈ ನಂಬರ್ ತೋರಿಸ್ತಾ ಹೋಗುತ್ತೆ. ಬೇಕಾಗಿರುವಂಥ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೋ, ನಿನಗೆ ಖಂಡಿತ ಸಿಕ್ಕೇ ಸಿಗತ್ತೆ, ನಿನಗೊಂದು ಅವಕಾಶ ಸಿಗತ್ತೆ, ನೀನು ಫೈನಾನ್ಸಿಯಲಿ ಫ್ರೀಡಮ್ ಆಗೇ ಆಗ್ತೀಯಾ, ನಾನಿದ್ದೀನಿ ಅನ್ನುವಂಥ ಭರವಸೆಯನ್ನು ಈ ನಂಬರ್ ಕೊಡ್ತಾ ಹೋಗುತ್ತೆ. ಆಗ ನೀವು ಯೂನಿವರ್ಸಿಗೆ ಈ ನಂಬರ್ ಕಂಡ ತಕ್ಷಣವೇ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕು ಅಷ್ಟೇ. ಓಕೆನಾ. ನೆಕ್ಸ್ಟು 999 ಇದು ಒಂದು ಹೊಸ ಅಧ್ಯಯನವನ್ನು ಶುರು ಮಾಡುವಂಥ ನಂಬರ್ ಆಗಿದೆ. ಇದು ತುಂಬ ಸ್ಪೆಷಲ್ ಆಗಿರುವಂಥದ್ದು. ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ವಾ, ಯಾರೋ ಒಬ್ಬರು ಬಂದ ಮೇಲೆ ನಿಮ್ಮ ಲೈಫು ಟರ್ನಿಂಗ್ ಪಾಯಿಂಟಿಗೆ ಹೊಳ್ತು ಅಂತ ಅನ್ನುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ನಿಂದ ನಿಮ್ಮ ಒಂದು ಲೈಫ್ ಬದಲಾವಣೆ ಆಯಿತು ಅಂತ ಹೇಳ್ತಿರ್ತೀವಲ್ವಾ. ಸೊ ಇದೇ
ಅಂಥ ಸಮಯದಲ್ಲಿ ಈ 999 ಅನ್ನುವಂಥ ನಂಬರ್ ನಮಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಲೈಫಲ್ಲಿ ಮುಂದೆ ಏನೋ ಒಂದು ಟರ್ನ್ ಆಗೋದಿದೆ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಹೊಸ ಅಧ್ಯಾಯ ಶುರುವಾಗೋದಿದೆ ಅನ್ನುವಂಥ ಮುನ್ಸೂಚನೆಯನ್ನು ತೋರಿಸುವಂಥ ನಂಬರ್ ಈ 999 ಆಗಿರುತ್ತೆ. ಇದಕ್ಕೆ ಹೊಸ ಅಧ್ಯಯನವನ್ನು ಆರಂಭ ಮಾಡಬೇಕು ಅಂತಂದರೆ ಅದಕ್ಕೆ ನಮ್ಮ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನೀನು ಮೆಡಿಟೇಷನನ್ನು ಮಾಡ್ಕೋ, ಕಾಮ್ ಆಗಿರು. ಯಾವುದೇ ಥರದ ಯಾವುದೋ ಒಂದು ಹೊಸದು ಏನೋ ಆಗ್ತಾ ಇದೆ ಅಂತಂದರೆ ಎಕ್ಸೈಟ್ಮೆಂಟಲ್ಲಿ ಹಾಳು ಮಾಡ್ಕೊಬಿಡ್ತೀವಿ. ಸೊ ಆ ಥರ ಆಗಬಾರ್ದು. ಸೊ ಕೂಲಾಗಿರಬೇಕು. ನೀನು ಎಷ್ಟು ಕಾಮಾಗಿ ಕೂಲಾಗಿ ಇರ್ತೀಯೋ ಆ ಕೆಲಸವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮುಗಿಸ್ತೀಯ. ಸೊ ಹಾಗಾಗಿ ಇದನ್ನು ಮಾಡು ಅನ್ನುವಂಥ ಸೂಚನೆಯನ್ನು ಅದು ನಿನಗೆ ತೋರಿಸ್ತಾ ಇದೆ, ಯೂನಿವರ್ಸ್ ತೋರಿಸ್ತಾ ಇದೆ. ಈ ನಂಬರ್ ಕಾಣಕ್ಕೆ ಸ್ಟಾರ್ಟ್ ಆದಮೇಲೆ ನೀವೇನಾದರೂ ಮೆಡಿಟೇಷನನ್ನು ಮಾಡ್ತಾ ಇದ್ರಿ ಅಂತಂದರೆ ಇನ್ನೂ ಸ್ವಲ್ಪ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಾಡ್ತಾ ಇಲ್ಲ ಅಂತಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನನ್ನು ಮಾಡುವಂಥದ್ದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಅಫರ್ಮೇಷನನ್ನು ಮಾಡುವಂಥದ್ದು, ನೆಕ್ಸ್ಟು ವಿಜುವಲೈಸೇಷನನ್ನು ಮಾಡುವಂಥದ್ದು, ಏನು ಬೇಕಲ್ವ ನಿಮಗೆ ಅದನ್ನು ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆಯೇ ನೀವು ಇಲ್ಲಿ ಹೇಳುವಂಥ ಒಂದು ಅಫರ್ಮೇಷನ್ ಏನು ಅಂತ ಹೇಳಿದ್ರೆ, ಥ್ಯಾಂಕ್ ಯು ಯೂನಿವರ್ಸ್, ನೆಕ್ಸ್ಟು ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನೀವು ಹೇಳಬೇಕಾಗತ್ತೆ. ಇನ್ನೂ ಒಂದಿಷ್ಟು ನಂಬರ್ಗಳಿದ್ದಾವೆ, ಸಾಕಷ್ಟು ನಂಬರ್ಗಳು ಇದ್ದಾವೆ. ಬಟ್ ಇನ್ನೂ ಒಂದು 3 ನಂಬರನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಇವು ಪ್ರತಿನಿತ್ಯ ಸುಮಾರು ಸಲ ಕಾಣಿಸ್ತಿರುತ್ತೆ, ಅಂದರೆ ಟೈಮಿಂಗಲ್ಲಿ ಕಾಣಿಸುವಂಥ ನಂಬರ್ಗಳು ಹೇಳ್ತೀನಿ. 12 12 ಗಂಟೆ 12 ನಿಮಿಷ, 11 ಗಂಟೆ 11 ನಿಮಿಷ, 10 ಗಂಟೆ 10 ನಿಮಿಷ. ಈ ಮೂರದ್ದು ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಇವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. 12 ಗಂಟೆ 12 ನಿಮಿಷ ಏನಾದರೂ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ, ದಿನಕ್ಕೊಂದ್ಸಾರಿ ಅಥವಾ 2 ದಿನಕ್ಕೊಂದ್ಸಾರಿ ಕಾಣಿಸ್ತಾ ಇದೆ ಅಂತಂದರೆ, ನಿಮಗೆ ಇದು ಕಾಣಿಸ್ತಾ ಇರೋದು ಯಾವಾಗ ಅಂತಂದರೆ, ನೀವು ಯಾವುದೋ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀರಾ, ಆ ಕೆಲಸದಲ್ಲಿ ನೀವು ಫುಲ್ ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಸೂಚನೆಯನ್ನು ಕೊಡ್ತಾ ಇದೆ, ಗುಡ್ ಚೇಂಜಸ್, ನಿನ್ನ ಲೈಫಲ್ಲಿ ಮುಂದೆ ಒಂದು ದೊಡ್ಡ ಬದಲಾವಣೆ ಆಗತ್ತೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಫ್ರೆಶ್ ಸ್ಟಾರ್ಟ್ ಅಂತ ಹೇಳ್ತಾ ಇದೆ. ಅಂದರೆ ನಿನ್ನ ಒಂದು ಬದಲಾವಣೆ ಮುಂದೆ ಅದ್ಭುತವಾದಂಥ ಬದಲಾವಣೆ ಇದೆ. ಸೊ ಅದಕ್ಕೋಸ್ಕರ ನೀನು ದಿನನಿತ್ಯನೂ ಕೂಡ ಮತ್ತಷ್ಟು ಏನು ಮಾಡು, ಸ್ಟಾರ್ಟ್ ಮಾಡು, ಮತ್ತಷ್ಟು ನೀನು ಮುನ್ನುಗ್ಗುಂತ ಅನ್ನುವಂಥ ಒಂದು ಹುಮ್ಮಸ್ಸನ್ನು ಕೊಡುವಂಥ ನಂಬರ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಸಂತೋಷ, ತೃಪ್ತಿ, ಸಮೃದ್ಧಿ ಎಲ್ಲದೂ ಕೂಡ ಮುಂದೆ ನಿನಗೆ ಸಿಗತ್ತೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ನಿಮ್ಮ ಪಯಣ ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಮುನ್ನುಗ್ಗಿ ಅನ್ನುವಂಥದ್ದನ್ನು ತೋರಿಸುತ್ತೆ. ನೀವು ಇವಾಗ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ, ಸೊ ಅದನ್ನು ಮಾಡ್ತಾ ಇದ್ದೀರಂತಂದರೆ ಇನ್ನೂ ಜಾಸ್ತಿ ಮಾಡಿ ಮುಂದೆ ನಿಮಗೆ ಸಕ್ಸಸ್ ಇದೆ ಅನ್ನುವಂಥದ್ದನ್ನು ತೋರಿಸ್ತಿದೆ ಅಂತ ಅರ್ಥ. ನೆಕ್ಸ್ಟು 11 ಅಂದರೆ 11 ಗಂಟೆ 11 ನಿಮಿಷ. ಇದು ಹೇಳುವಂಥದ್ದು ಏನು ಅಂದರೆ, ಧನಾತ್ಮಕವಾಗಿರಿ, ಪಾಸಿಟಿವ್ ಆಗಿರಿ ಅಂತ ಅನ್ನುವಂಥದ್ದು. ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ, ನಂಬಿಕೆ ಇರಲಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅನ್ನುವಂಥ ಯೋಚನೆಯನ್ನು ನಮಗೆ ಪದೇ ಪದೇ ತೋರಿಸ್ತಾ ಇದೆ ಅಂತ. ನೀವು ಯಾವುದೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ, ಆ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಭರವಸೆಯನ್ನು ಇಟ್ಕೊಳ್ಳಿ, ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ತಿಳಿಸ್ತಾ ಇದೆ ಅಂತ ಅರ್ಥ. ನೆಕ್ಸ್ಟು 10 ಗಂಟೆ 10 ನಿಮಿಷ. ಇದು ಏನನ್ನು ಸೂಚಿಸುತ್ತೆ ಅಂತಂದರೆ, ಎ ಗೈಡ್ ಟು ಲವ್, ಮನಿ, ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳುತ್ತೆ. ಅಂದರೆ ನಿಮ್ಗೇನಾದರೂ ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅಥವಾ ಏನಾದರೂ ಹಾನಿ ಆಗುತ್ತಾ? ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದೆಲ್ಲಿ ಲಾಸ್ ಆಗಿಬಿಡುತ್ತೋ ಅಂತ ಗೊಂದಲ ಆಗ್ತಿರ್ತಾರಲ್ವಾ, ಅಂಥ ಸಮಯದಲ್ಲಿ, ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿ ಕೈ ಹಾಕಿದ್ದೀರಾ, ಸೊ ಅದರಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅಂತ ಅನಿಸ್ತಿರುತ್ತಲ್ವ, ಅಂಥ ಸಮಯದಲ್ಲಿ ಈ ನಂಬರ್ ಕಾಣಿಸ್ಕೊಳ್ಳುತ್ತೆ. ಯೂನಿವರ್ಸ್ ನಾನು ನಿನ್ನ ಜೊತೆಗಿದ್ದೀನಿ, ಹೆದರಬೇಡ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತಾ ಇದೆ ಅಂತ ಅರ್ಥ. ಹಾಗೆ ಅದು ಹೇಳುತ್ತೆ, ನೀನು ಸ್ಪಿರಿಚುವಲ್ ಆಗಿ ಗ್ರೋತ್ ಆಗು ಅಂತ. ಅಂದರೆ ನೀನು ಧ್ಯಾನದತ್ತ ಹೋಗು, ಮೆಡಿಟೇಷನನ್ನು ಪ್ರತಿನಿತ್ಯನೂ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡು. ನಿನ್ನ ಮೈಂಡು ಅಥವಾ ನಿನ್ನ ಬಾಡಿ ಎರಡನ್ನೂ ಕೂಡ ಕೂಲಾಗಿ, ಕಾಮಾಗಿ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೀನು ರೂಢಿ ಮಾಡ್ಕೋ, ಪಾಸಿಟಿವ್ ಆಗಿ ಥಿಂಕ್ ಮಾಡು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ನೀನು ಮಾಡುವಂಥ ಕೆಲಸದಲ್ಲಿ ಖಂಡಿತ ಸಕ್ಸಸ್ ಸಿಗುತ್ತೆ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಅನ್ನುವಂಥ ಭರವಸೆಯನ್ನು ಕೂಡ ಹೇಳುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಈ ಏಂಜಲ್ ನಂಬರ್ ಅನ್ನುವಂಥದ್ದು ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಮಾರ್ಗವನ್ನು ನಮಗೆ ಗೈಡ್ ಮಾಡುವಂಥ ನಂಬರ್ಗಳಾಗಿದ್ದಾವೆ. ಅದು ಯಾವುದೇ ನಂಬರ್ ಆಗಿರ್ಬೋದು. ಆ ನಂಬರ್ ಕಂಡ ತಕ್ಷಣ ನಾವು ಮಾಡಬೇಕಾಗಿರುವಂಥದ್ದು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಅಂತ ಹೇಳುವಂಥದ್ದು. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್ ಅನ್ನುವಂಥ ಒಂದಿಷ್ಟು ವರ್ಡ್ಗಳನ್ನು, ಪಾಸಿಟಿವ್ ಆದಂಥ ವರ್ಡ್ಗಳನ್ನು ನಿಮ್ಮೊಳಗಡೆ ನೀವು ಹೇಳ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ನಂಬರ್ ಇದೇ ಮೀನಿಂಗ್ ಕೊಡುತ್ತೆ ಅಂತ ನಮಗೆ ನೆನಪಿರಲ್ಲ. ಇವಾಗೇನೋ ನೋಡಿದ ತಕ್ಷಣ ನೆನಪಿರುತ್ತೆ, ಬಟ್ ಆಮೇಲೆ ನೆನಪಿರಲ್ಲ.
ಆದರೂ ಯಾವುದೇ ನಂಬರ್ ಕಂಡಾಗಲೂ ಕೂಡ ನಾವು ಮನಸ್ಪೂರ್ವಕವಾಗಿ ಒಂದು ಧನ್ಯವಾದಗಳನ್ನು ಹೇಳೋದನ್ನು ಮರಿಬಾರ್ದು. ಇವು ಯಾವಾಗಲೂ ನಮ್ಮ ಜೊತೆಗಿದ್ದು ನಮಗೆ ಗೈಡ್ ಮಾಡ್ತಾ ಬರೋ ನಂಬರ್ಗಳಾಗಿರೋದ್ರಿಂದ ನಮ್ಮನ್ನು ಎಲ್ಲೂ ಕೂಡ ಕೈ ಬಿಡಲ್ಲ ಅನ್ನುವಂಥದ್ದು. ಯಾವುದೇ ನಂಬರ್ ಆಗಿರ್ಬೋದು, ಇದು ನಮಗೆ ಗೈಡ್ ಮಾಡಲಿಕ್ಕೋಸ್ಕರನೇ ಬಂದಿರುವಂಥ ನಂಬರ್ಗಳು. ಸೊ ಹಾಗಾಗಿ ನಾವು ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಷ್ಟೇ. ಹಾಗೆಯೇ ನಿಮ್ಮ ಲೈಫಲ್ಲಿ ಈ ಥರದ್ದು ಯಾವುದಾದ್ರೂ ನಂಬರ್ಸು, ನಿಮ್ಮ ಮಾಸ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ವೆಹಿಕಲ್ಲಿನ ಯಾವುದೇ ನಂಬರ್ ಆಗಿರ್ಬೋದು, ಅಥವಾ ನೀವು ಪದೇ ಪದೇ ನಿಮ್ಮ ಟೈಮಿಂಗಲ್ಲಿ ಈ ಥರದ ನಂಬರ್ ಕಾಣಿಸ್ತಿರೋದಾಗಿರ್ಬೋದು, ಅಚಾನಕ್ಕಾಗಿ ನೀವು ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ನಂಬರ್ ನಿಮಗೆ ಕಣ್ಣಿಗೆ ಕಾಣಿಸ್ತಿರ್ಬೋದು. ಸೊ ಈ ಥರದ್ದೇನಾದರೂ ನಂಬರ್ ನಿಮಗೆ ಕಾಣಿಸಿ ಅದರಿಂದ ನಿಮಗೇನಾದರೂ ಸಕ್ಸಸ್ಫುಲ್ ಆಗಿದೆ, ನಿಮಗೆ ಒಳ್ಳೆಯದಾಗಿದೆ ಅಂತ ಅನಿಸಿದೆಯಾ? ಹಾಗನ್ಸಿತ್ತು ಅಂತಂದರೆ ಖಂಡಿತ ಕಮೆಂಟ್ ಮಾಡಿ ಒಂದು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.